ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್. ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಧರ್ಮದ ರಕ್ಷಣೆಯೇ ಪ್ರಧಾನವಾದ ಗುರಿ ಅಂತ ಇಟ್ಟುಕೊಂಡಂತಹ ಮಹಾನುಭಾವರಾದ ಧರ್ಮದ ಸಾಕಾರ ಮೂರ್ತಿಗಳಾದ ಪಾಂಡವರು ನಾನಾ ತರಹದ ಆಪತ್ತುಗಳನ್ನೆಲ್ಲ ಕೇವಲ ಭಗವಂತನ ಸ್ಮರಣೆಯಿಂದ ಭಗವಂತನನ್ನು ಸಂತೋಷಪಡಿಸುವ ಉಚ್ಚ ಮಟ್ಟದ ಧರ್ಮಾನುಷ್ಠಾನದಿಂದ ದಾಟಿ ಬಂದಿದ್ದಾರೆ. ಎಷ್ಟೆಲ್ಲ ತರಹದ ಆಪತ್ತುಗಳು ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಬರಬಹುದೋ ಆ ಎಲ್ಲಾ ತರಹದ ಆಪತ್ತುಗಳಿಗೂ ವ್ಯಕ್ತಿ ತಾನು ಪ್ರಾಮಾಣಿಕವಾಗಿ ಧರ್ಮಗಳ ಅನುಷ್ಠಾನವನ್ನು ಮಾಡುತ್ತಾ ವಿಹಿತವಾದ ಕರ್ಮಗಳನ್ನು ಮಾಡುತ್ತಾ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದರೆ, ಆ ಭಗವದ್ ಅನುಗ್ರಹದ ರಕ್ಷಾ ಕವಚ ಇದ್ದರೆ ಎಲ್ಲವನ್ನೂ ಮೀರಿ ಬರಬಹುದು ಅನ್ನುವ ಸಂದೇಶವನ್ನು ಕೂಡ ಪಾಂಡವರು ಹೆಜ್ಜೆ ಹೆಜ್ಜೆಗೆ ಜಗತ್ತಿಗೆ ನೀಡುತ್ತಾ ಬಂದಿದ್ದಾರೆ. ವನಪರ್ವದ ಕೊನೆ ಘಟ್ಟ. ಪಾಂಡವರೆಲ್ಲ ನಾನಾ ತರಹದ ಆಪತ್ತುಗಳನ್ನು ದಾಟಿ ಅದರ ಬಗ್ಗೆ ಚಿಂತನೆ ಮಾಡ್ತಾ ಹೇಗೆ ಭಗವಂತ ವಿವಿಧ ಆಪತ್ತುಗಳನ್ನು ತೋರಿಸಿದ, ಪರಿಹರಿಸಿದ, ಭಗವಂತನ ಕಾರುಣ್ಯ ಎಷ್ಟು ಅದ್ಭುತವಾದದ್ದು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ದ್ರೌಪದಿಯನ್ನ ಪುನಃ ಅಪಹಾರ ಮಾಡುವ ಪ್ರಯತ್ನ ಮಾಡಿದ ಜಯದ್ರಥನನ್ನ ಸೋಲಿಸಿ ದ್ರೌಪದಿಯನ್ನ ಪುನಃ ಕರೆದುಕೊಂಡು ಬಂದು ಭಗವಂತನ ಗುಣಗಳ ಚಿಂತನವನ್ನು ಮಾಡುತ್ತಾ ಇರುವಾಗ ಮತ್ತೊಬ್ಬ ಬ್ರಾಹ್ಮಣ ಬಂದ. ಬಹಳ ಗಾಬರಿಯಾಗಿ ಓಡೋಡ್ತಾ ಬಂದು ಶರಣಾಗತನಾಗಿದ್ದಾನೆ. ರಕ್ಷಣೆ ಮಾಡಿ ಅಂತ ಕೇಳಿದ. ಕಷ್ಟದಲ್ಲಿದ್ದವರಿಗೆ ತಾವು ಯಾರ ಹತ್ತಿರ ಹೋಗ್ತಾ ಇದ್ದೇವೆ, ಅವರು ಯಾವ ಅವಸ್ಥೆಯಲ್ಲಿದ್ದಾರೆ, ಪರಿಸ್ಥಿತಿಯಲ್ಲಿದ್ದಾರೆ, ಇದರ ಬಗ್ಗೆ ಆಲೋಚನೆ ಇರೋದಿಲ್ಲ. ತನಗೆ ಕಷ್ಟ ಬಂದಿದೆ, ಆ ಕಷ್ಟದ ಪರಿಹಾರವಾಗಬೇಕು, ಇಷ್ಟು ಮಾತ್ರ ಅವನಿಗೆ ಗೋಚರವಾಗತ್ತೆ. ಪಾಂಡವರೇ ಕಷ್ಟದಲ್ಲಿದ್ದಾರೆ, ವನವಾಸದಲ್ಲಿದ್ದಾರೆ, ರಾಜ್ಯವನ್ನು ಕಳೆದುಕೊಂಡಿದ್ದಾರೆ, ದ್ರೌಪದಿಯ ವಸ್ತ್ರಾಪಹರಣದ ಆ ಕ್ಲೇಶ ನೋವು ಇನ್ನೂ ಮನಸ್ಸಿನಲ್ಲಿದೆ. ಮತ್ತೆ ಪುನಃ ಜಯದ್ರಥ, ಕೋಟಿಕಾಶ್ಯ ಇವರೆಲ್ಲರ
ನಾನಾ ವಿಧವಾದ ದುಷ್ಟ ಯಂತ್ರಗಳಿಂದ, ಪುನಃ ಅವರ ಕುತಂತ್ರಗಳಿಂದ ದ್ರೌಪದಿಯನ್ನ ಅಪಹಾರ ಮಾಡಿದಾಗ ಪುನಃ ಅವಳನ್ನು ಕರೆದುಕೊಂಡು ಬಂದು ಇದೀಗ ನಿಶ್ವಾಸವನ್ನ ಬಿಟ್ಟಿದ್ದಾರೆ. ಈಗ ಮತ್ತೆ ನಾನು ಹೋಗಿ ನನ್ನ ಸಮಸ್ಯೆಯನ್ನು ಹೇಳಿಕೊಳ್ಳುವುದು ಸರಿಯಲ್ಲ ಅಂತ ಅವನು ಆಲೋಚನೆ ಮಾಡಲಿಲ್ಲ. ಅವರವರ ಸಮಸ್ಯೆಗಳು ಏನೇ ಇರಲಿ, ನನಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವುದು ನನ್ನ ಗುರಿ. ಬಂದದ್ದೇ ಬಂದು ಬ್ರಾಹ್ಮಣ ಕೇಳ್ತಾನೆ, ನಿಜವಾಗಿ ನೋಡಿದರೆ ಪಾಂಡವರಿಗೆ ಅವರ ಮೇಲೆ ಇವನೇನು ದಯ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ನಿಜವಾಗಿಯೂ ಅವರು ದುಃಖ ವಿಮುಕ್ತರೇ, ದುಃಖವಾಗಿರಲೇ ಇಲ್ಲ. ಸಜ್ಜನರ ರಕ್ಷಣೆ ಮಾಡುವುದಕ್ಕೋಸ್ಕರನೇ ವನಕ್ಕೆ ಬಂದವರು. ಯಾರಾದರೂ ಹೀಗೆ ನನಗೆ ಇಂತಹ ಕಷ್ಟ ಆಗಿದೆ, ಏನಾದರೂ ಅದಕ್ಕೆ ಪರಿಹಾರ ಮಾಡಿ ಅಂತ ಕೇಳೋದಕ್ಕೆ ಬಂದ್ರೆ ಭೀಮಸೇನ ದೇವರಿಗೆ, ಯುಧಿಷ್ಠಿರನಿಗೆ, ಅರ್ಜುನನಿಗೆ, ನಕುಲ ಸಹದೇವರಿಗೆ ಬಹಳ ದೊಡ್ಡ ಖುಷಿ ಅದು. ನಾವು ರಾಜರಾಗಿ ಮಾಡಬೇಕಾದ ಕರ್ತವ್ಯವನ್ನು ಪರಿಪಾಲನೆ ಮಾಡುವುದಕ್ಕೊಂದು ಅವಕಾಶ ಕೊಟ್ರಲ್ಲ ಅಂತ. ಇನ್ನೊಬ್ಬರಿಗೆ ದುಃಖ ಆದದ್ದಕ್ಕೆ ಖುಷಿ ಅಲ್ಲ, ದುಃಖ ಬರಲೇಬಾರದು. ಅಕಸ್ಮಾತ್ ದುಃಖ ಬಂದಾಗಲೂ ತಮ್ಮಷ್ಟಕ್ಕೆ ತಾವೇ ದುಃಖವನ್ನು ಅನುಭವಿಸಿಕೊಂಡು ಒದ್ದಾಡದೆ ಬಂದು ಅದರ ಪರಿಹಾರಕ್ಕಾಗಿ ನಮ್ಮನ್ನ ಆಶ್ರಯಿಸಿದರಲ್ಲ, ಆ ತರಹದ ದುಃಖದಿಂದ ಅವರನ್ನು ಮೋಚನೆ ಮಾಡುವ ಒಂದು ವಿಷ್ಣುವಿನ ಸೇವೆ ನಮಗೆ ಸಿಕ್ಕಿದೆಯಲ್ಲ ಅಂತನ್ನೋ ಒಂದು ಭಾಗ್ಯವನ್ನ ಚಿಂತನೆ ಮಾಡಿ ಆನಂದ ಪಡುವವರು ಪಾಂಡವರು. ಉದ್ಧರ್ಷಾಹ ಆಸ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬಕಾಸುರನ ವಧದ ಪ್ರಸಂಗದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ವಿಘೂರ್ಣಿತ ನೇತ್ರ. ಹೀಗಿದ್ದಾನೆ ಬಕಾಸುರ, ಏಕಚಕ್ರ ನಗರದಲ್ಲಿರುವ ಜನರನ್ನೆಲ್ಲ ಪೀಡಿಸ್ತಾ ಇದ್ದಾನೆ, ಅವನನ್ನು ಸಂಹಾರ ಮಾಡಬೇಕಾಗಿದೆ ಅಂತ ಕುಂತಿ ಹೇಳಿದರೆ ಭೀಮಸೇನ ದೇವರು ಮುಗಿಲೆತ್ತರಕ್ಕೆ ಹಾರಿದ್ದಾರೆ. ಅಷ್ಟು ಸಂತೋಷದಿಂದ ಕುಣಿದಿದ್ದಾರೆ. ಏನಾಯಿತು ಅಂತ ಎಲ್ಲರಿಗೂ ಆಶ್ಚರ್ಯ. ಏನೇನೂ ಆಗಿಲ್ಲ, ಬಕಾಸುರನನ್ನ ಸಂಹಾರ ಮಾಡುವುದಕ್ಕೊಂದು ಅವಕಾಶ ಸಿಕ್ಕಿದೆ. ಹಣ ಸಿಕ್ಕಿದ್ದಕ್ಕಲ್ಲ, ಸುಂದರನಾದ ಕನ್ಯೆ ಸಿಕ್ಕಿದ್ದಕ್ಕಲ್ಲ, ಮದುವೆ ಮಾಡಿಕೊಳ್ಳುವುದಕ್ಕೆ, ರಾಜ್ಯ ಸಿಕ್ಕಿದ್ದಕ್ಕಲ್ಲ, ಪುತ್ರೋತ್ಸವ ಆದದ್ದಕ್ಕಲ್ಲ, ಭಗವಂತನ ದ್ರೋಹ ಮಾಡುವ, ಧರ್ಮಕ್ಕೆ ಕಂಟಕರಾಗಿ ಇರುವಂತಹ ದುರ್ಜನರ ಸಂಹಾರವನ್ನ ಮಾಡಿ ಸಜ್ಜನರೆಲ್ಲ ನಿರಾತಂಕವಾಗಿ ಧರ್ಮವನ್ನ ಮಾಡುವುದಕ್ಕೆ, ಒಂದು ದೊಡ್ಡದಾದ ಸೇವೆಯನ್ನು ಮಾಡುವ ಭಾಗ್ಯ ಸಿಕ್ಕದ್ದಕ್ಕೆ ಅಷ್ಟು ಸಂತೋಷಪಟ್ಟರಂತೆ ಭೀಮಸೇನ ದೇವರು. ಹಾಗೆ ಭಾವನೆಯನ್ನ ಇಟ್ಟುಕೊಂಡ ಪಾಂಡವರ ಹತ್ತಿರ ಯಾವ ಸಂಕೋಚ ಇಲ್ಲದೆ, ಯಾವ ಹೊತ್ತನ್ನೂ ಆಲೋಚಿಸದೆ ಪ್ರಜೆಗಳು ಯಾವಾಗಾದರೂ ಅವನ ಹತ್ತಿರನೇ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಳ್ಳುವುದು. ಎಷ್ಟು ಸಣ್ಣ ಕಷ್ಟ ನೋಡಿ, ಇಂಥದನ್ನೆಲ್ಲ ರಾಜರ ತನಕ ಹೋಗಿ ಹೇಳಬೇಕೆ? ಏನಿಲ್ಲ, ಅವನು ಮಾಡುವಂತಹ ನಿತ್ಯದ ಅಗ್ನಿಹೋತ್ರ, ಅಗ್ನಿಹೋತ್ರಕ್ಕಾಗಿ ಅಗ್ನಿಯನ್ನ ಉತ್ಪಾದನೆ ಮಾಡುವುದಕ್ಕೆ ಒಂದು ಅರಣಿ, ಕಟ್ಟಿಗೆ ಬೇಕು. ಅದನ್ನು ಇಡುವಂತಹ ಒಂದು ಪಾತ್ರೆ, ಆ ಅರಣಿ ಹಾಗೂ ಅರಣಿಯ ಕಾಷ್ಠ ಹಾಗೂ ಅದನ್ನು ಇಡುವಂತಹ ಪಾತ್ರೆ ಎರಡನ್ನೂ ಒಂದು ಗಿಡದ ಬುಡದಲ್ಲಿ ಇಟ್ಟು ತನ್ನ ಆಂಗಿಕವನ್ನು ಮಾಡಿಕೊಳ್ತಾ ಇದ್ದಾನೆ. ಆ ಪ್ರಸಂಗದಲ್ಲಿ ಯಾವುದೋ ಒಂದು ಮೃಗ ಬಂದು ಆ ಗಿಡಕ್ಕೆ ತನ್ನ ಕೋಡುಗಳನ್ನು ತಿಕ್ತಾ ಇರುವಾಗ ಈ ಪಾತ್ರೆ ಅದರ ಕೋಡಿಗೆ ಸಿಕ್ಕಿದೆ. ಅಷ್ಟು ಜೋರಾಗಿ ಕೋಡಿನಿಂದ ಆ ಪಾತ್ರೆಯನ್ನು ತೆಗೆದದ್ದಕ್ಕೆ ಪಾತ್ರೆ ಅದರ ಕೋಡಿಗೆ ಸಿಕ್ಕರೆ ತೆಗೆದುಕೊಳ್ಳಬೇಕು ಅಂತ ಹೋದರೆ ಗಾಬರಿಯಾಗಿ ಆ ಜಿಂಕೆ ಜಿಗಿದು ಓಡಿ ಹೋಗಿದೆ. ಹೇಳಿ ಕೇಳಿ ಜಿಂಕೆ ಸ್ತೋಕಮುರ್ವ್ಯಾಂ ಪ್ರಯಾತಿ, ಭೂಮಿಯಲ್ಲಿ ಅದರ ಸ್ಪರ್ಶವೇ ಬಹಳ ಅಲ್ಪ, ಹೆಸರಿಗೆ ಭೂಮಿಯ ಮೇಲೆ ನಡೀತದೆ ಅಂತ. ಅದು ಖೇಚರ ಇದ್ದ ಹಾಗೆ, ಆಕಾಶ ಮಾರ್ಗದಲ್ಲಿಯೇ ಹೆಚ್ಚು ಹಾರೋದು, ಸ್ವಲ್ಪ ಭೂಮಿಗೆ ಟಚ್ ಮಾಡೋದಷ್ಟೇ, ಮತ್ತೆ ಜಿಗಿಯೋದು. ಇಂತಹ ಜಿಂಕೆಯನ್ನ ಈ ಸಾಮಾನ್ಯ ಒದ್ದಿ ಪಂಜ ಉಟ್ಟುಕೊಂಡ ಬ್ರಾಹ್ಮಣ ಹೇಗೆ ಅದನ್ನ ಹುಡುಕೋದಕ್ಕೆ ಸಾಧ್ಯ? ಬಂದು ಪಾಂಡವರಿಗೆ ಶರಣಾಗತನಾದ. ತಾವೆಲ್ಲ ಕ್ಷತ್ರಿಯರು, ಮಹಾಸಮರ್ಥರು, ಮಹಾಬಲಿಷ್ಠರು, ಭಾರೀ ವೇಗದಿಂದ ಓಡಿ ರಥದಲ್ಲಿ ಆದರೂ ವಾಹನದಲ್ಲಿ ಆದರೂ ಹೇಗಾದರೂ ಹೋಗಿ ಆ ಮೃಗವನ್ನ ಹುಡುಕಿ ನನ್ನ ಅರಣಿಯ ಪಾತ್ರೆ ನನಗೆ ಸಿಗೋ ಹಾಗೆ ಮಾಡಬೇಕು, ನನ್ನ ಅಗ್ನಿಹೋತ್ರ ನಿಂತು ಹೋಗ್ತದೆ ಎಂದ. ಯುಧಿಷ್ಠಿರ ಏನೋ ಒಂದು ದೊಡ್ಡದಾದ ರಾಷ್ಟ್ರೀಯ ಸಮಸ್ಯೆ ಬಂದರೆ ಹೇಗೆ ಗಂಭೀರ ಆಲೋಚನೆ ಮಾಡಬೇಕೋ ಅಷ್ಟು ಗಂಭೀರವಾಗಿ ಈ ಸಮಸ್ಯೆಯನ್ನು ತೆಗೆದುಕೊಂಡಿದ್ದಾರೆ. ಇಂತಿಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನನ್ನ ಹತ್ರ ಬರ್ತಾರೇನೋ, ಹೋಗ ಮೂರ್ಖ ಅಂತ ಅನ್ಬೋದಾಗಿತ್ತು. ಬೇಡ, ದೊಡ್ಡ ಜ್ಞಾನಿ ಒಬ್ಬ ಯಜ್ಞ ಮಾಡುವಂತಹ ಬ್ರಾಹ್ಮಣ ಬಂದಿದ್ದಾನೆ, ಮೂರ್ಖ ಅಂತ ಅನ್ನದೇ ಇದ್ರೂ ಕೂಡ
ಸಣ್ಣ ಸಮಸ್ಯೆಗಳಿಗೆಲ್ಲ ನನ್ನ ಹತ್ರ ಬರಬೇಡಿ, ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಿ, ಇನ್ಯಾರಾದ್ರೂ ಕೇಳಿ ಅಂತ ಅನ್ನಬಹುದು. ಅಥವಾ ನಾವೇ ನೋಡೋಣ, ವಿಚಾರ ಮಾಡೋಣ, ಇನ್ನೊಂದು ಯಾವುದಾದ್ರೂ ಪಾತ್ರೆ ಕೊಡಿಸ್ತೇನೆ, ಬರಲಿ, ಮತ್ತೆ ಮುಂದಿನ ಅಧಿಕ ಮಾಸ ಬಂದ್ರೆ 33 ಅರಣಿ ಪಾತ್ರೆ ಕೊಡಿಸ್ತೇನೆ, ಅದಕ್ಕೆ ಯಾಕೆ? ಏನೋ ಒಂದು ಸಮಾಧಾನ ಹೇಳಿ ಕಳಿಸಬಹುದಾಗಿತ್ತು. ಹಾಗೆ ಸಮಾಧಾನ ಪಡಿಸಲಿಲ್ಲ, ಬಹಳಷ್ಟು ಆಲೋಚನೆಯನ್ನು ಮಾಡಿದ್ದಾನೆ. ಬ್ರಾಹ್ಮಣಸ್ಯ ವಚ ಶ್ರುತ್ವ ಸಂತಪ್ತೋತ ಯುಧಿಷ್ಠಿರ, ಸಂತಪ್ತನಾಗಿದ್ದಾನಂತೆ. ಯಾವ ತರಹದ ಸಂತಾಪ ಅವನಿಗೆ ತಾನು ರಾಜ್ಯ ಕಳೆದುಕೊಂಡಾಗ ಆಗಲಿಲ್ಲ, ಆ ಸಂತಾಪ ಒಬ್ಬ ಬ್ರಾಹ್ಮಣ, ಒಬ್ಬ ತಪಸ್ವಿ ತನ್ನ ಅಗ್ನಿಹೋತ್ರದ ಪಾತ್ರೆಯನ್ನ ಕಳೆದುಕೊಂಡಾಗ ಅವನಿಗೆ ಸಂತಾಪವಾಗಿದೆ. ಅಂದ್ರೆ ಆಲೋಚನೆ ಮಾಡಿ, ಜನರಲ್ಲಿ ಧಾರ್ಮಿಕತೆಯನ್ನ ಉಳಿಸುವುದಕ್ಕೆ, ಬೆಳೆಸುವುದಕ್ಕೆ ಎಷ್ಟರ ಮಟ್ಟಿಗೆ ಧರ್ಮರಾಜ ಆಸ್ಥೆಯನ್ನ ವಹಿಸಿದ್ದ. ರಾಜರಾದವರು ಆಸ್ಥೆಯನ್ನು ವಹಿಸಬೇಕು. ತಾವು ರಾಜಪೀಠದಲ್ಲಿ ಕೂತಿರಬಹುದು, ಕೂಡದೇ ಇರಬಹುದು, ಆದರೆ ತಮ್ಮ ನೈಜವಾದ ಜನ್ಮದಿಂದಲೇ ಬಂದಿರುವಂತಹ ಸಹಜವಾದ ರಾಜತ್ವ ಏನಿದೆ, ಆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಕಾರಣಕ್ಕೆ ಅವರಿಗಿರುವಂತಹ ಏನೊಂದು ಅಧಿಕಾರ ಇದೆ, ಅದಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ತಾವು ಸಮಾಜದಲ್ಲಿರುವಂತಹ ಧಾರ್ಮಿಕರಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಯುಧಿಷ್ಠಿರ ತಿಳಿಸ್ತಾ ಇದ್ದಾನೆ. ರಾಜನೇ ಆಗಬೇಕು, ಕ್ಷತ್ರಿಯನೇ ಆಗಬೇಕು, ಸಿಂಹಾಸನವನ್ನ ಒಮ್ಮೆಯಾದರೂ ಏರಿರಬೇಕು, ಇವನಲ್ಲದೇ ಇದ್ರೆ ಇವನ ತಾತನಾದರೂ ಏರಿರಬೇಕು ಅಂತೂ ಅಂದುಕೊಳ್ಳಬೇಡಿ. ನಮಗೆ ಧರ್ಮವನ್ನ ರಕ್ಷಣೆ ಮಾಡುವ ಶಕ್ತಿ, ಯೋಗ್ಯತೆ, ಅರ್ಹತೆ ಎಷ್ಟರ ಮಟ್ಟಿಗಿದೆ, ಅಷ್ಟರ ಮಟ್ಟಿಗೆ ನಾವು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತವರೇ ಅಂತ ನಾವು ಭಾವಿಸಬೇಕು. ನಮಗೆ ಯಾರು ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡಿರಬೇಕಾಗಿಲ್ಲ, ನಾವು ರಾಜರು ಅಂತಾಗಬೇಕಾಗಿಲ್ಲ, ಕ್ಷತ್ರಿಯರಾಗಬೇಕಾಗಿಲ್ಲ. ಒಂದು ಅಧರ್ಮ ನಡೀತಾ ಇದೆ, ಅಥವಾ ಒಬ್ಬ ವ್ಯಕ್ತಿ ಧರ್ಮವನ್ನ ಮಾಡುವವ ಯಾವುದೋ ಸಂಕಷ್ಟದಲ್ಲಿದ್ದಾನೆ, ಆ ತರಹದ ಕಷ್ಟದಿಂದ ಅವನನ್ನು ಪಾರು ಮಾಡುವ ಶಕ್ತಿ, ಯೋಗ್ಯತೆ, ಅವಕಾಶ ನನಗಿದೆ ಅಂದ್ರೆ ನಾನು ಅದಕ್ಕೆ ಜವಾಬ್ದಾರನೇ. ನಾನು ಉದಾಸೀನನಾಗಿ ಕೂಡುವುದು ಸರಿಯಲ್ಲ. ನನ್ನ ಶಕ್ತಿ ಇದ್ದಷ್ಟು, ನನ್ನ ಯೋಗ್ಯತೆ ಇದ್ದಷ್ಟು ಪ್ರಯತ್ನ ಮಾಡಿ ಅವನಿಗೆ ಧರ್ಮದಲ್ಲಿ ಬರುವ ಅಡ್ಡಿ ಆತಂಕಗಳನ್ನ, ಅಡಚಣೆಗಳನ್ನ ದೂರ ಮಾಡುವ ಪ್ರಯತ್ನ ಮಾಡಬೇಕು, ಅಧರ್ಮವನ್ನ ತಡೆಯುವ ಪ್ರಯತ್ನ ಮಾಡಬೇಕು, ಧರ್ಮವನ್ನು ಉಳಿಸುವ ಪ್ರಯತ್ನ ಮಾಡಬೇಕು ಅಂತ ಯುಧಿಷ್ಠಿರ ತಿಳಿಸಿಕೊಡ್ತಾ ಇದ್ದಾನೆ. ಇದನ್ನ ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವನಿಗೇನೋ ಸಂಧ್ಯಾವಂದನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಕಲಿಸುವವರಿಲ್ಲ. ಕಲಿಯಬೇಕು ಅಂತ ಅಪೇಕ್ಷೆ ಇದೆ, ಪುಸ್ತಕಗಳ ಅನುಕೂಲತೆ ಇಲ್ಲ, ಪಾತ್ರೆಗಳ ಅನುಕೂಲತೆ ಇಲ್ಲ. ಪೂಜೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಮಡಿ ಮೇಲಿಗೆ ಆಗ್ತಾ ಇಲ್ಲ. ಮಡಿಯಲ್ಲಿ ಊಟ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಆ ತರಹದ ಅನುಕೂಲತೆಗಳು ಅವನಿಗಿಲ್ಲ. ಹೀಗೆ ನಾನಾ ತರಹದ ಸಮಸ್ಯೆಗಳನ್ನ ಸಮಾಜದಲ್ಲಿ ನಾವು ಕಾಳ್ತೇವೆ. ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತದೆ, ಅನೇಕ ಅನನುಕೂಲತೆಗಳಿವೆ. ಹೀಗೆ ವಿವಿಧ ಅನನುಕೂಲಗಳಿದ್ದಾಗ ಅನುಕೂಲಸ್ಥರಾದವರು, ವಿವೇಕ ಇದ್ದವರು, ಸಮರ್ಥರಾದವರು ತಮ್ಮ ಬುದ್ಧಿಯಿಂದಲೋ, ತಮ್ಮ ಶಕ್ತಿಯಿಂದಲೋ, ತಮ್ಮ ಸಂಪತ್ತಿನಿಂದಲೋ, ತಾವು ಸಮಯವನ್ನು ದಾನ ಮಾಡುವುದರಿಂದಲೋ ಅವನ ಧರ್ಮದ ಆತಂಕಗಳನ್ನು ಪರಿಹಾರ ಮಾಡಿ ಧರ್ಮವನ್ನು ಮಾಡಿಸುವುದಕ್ಕೆ ಸಾಧ್ಯ ಇದ್ದರೆ, ಅವನಿಂದಾಗುವ ಅಧರ್ಮವನ್ನು ತಡೆಯುವುದಕ್ಕೆ ಸಾಧ್ಯ ಇದ್ದರೆ ಅದನ್ನು ತಡೆಯಬೇಕು. ಆ ತರಹದ ಪ್ರಯತ್ನ ನಮ್ಮಲ್ಲಿರಬೇಕು ಅನ್ನುವುದು ಯುಧಿಷ್ಠಿರನ ಈ ಒಂದು ಭಾವನೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ತರಹದ ಒಂದು ಆದರ್ಶವನ್ನು ಯುಧಿಷ್ಠಿರ ತಿಳಿಸ್ತಾ ಇದ್ದಾನೆ. ನೀವು ಆಲೋಚನೆ ಮಾಡಿ. ಸಂತಪ್ತೋತ ಯುಧಿಷ್ಠಿರ. ಸರಿ, ಹೊರಟಿದ್ದಾನೆ ಯುಧಿಷ್ಠಿರ. ಎಲ್ಲರೂ ಹೊರಟಿದ್ದಾರೆ. ಭೀಮಸೇನ ದೇವರು, ನಕುಲ, ಸಹದೇವ 5 ಜನ ಸೇರಿ ಒಂದು ಪಾತ್ರೆಯನ್ನು ಹುಡುಕುವುದಕ್ಕೆ ದೊಡ್ಡದಾದಂತಹ ಶತ್ರುಗಳ ಮೇಲೆ ದಂಡೆತ್ತಿ ಹೋದ ಹಾಗೆ ಹೊರಟಿದ್ದಾರೆ ಹುಡುಕೋದಕ್ಕೆ. ಅತ್ಯಂತ ವೇಗದಿಂದ ಹೋಗ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ಮೃಗ ಸಿಗ್ತಾ ಇಲ್ಲ. ಒಂದು ಆಲದ ಮರ, ಅಲ್ಲಿ ಬಂದಿದ್ದಾರೆ, ಕುಳಿತಿದ್ದಾರೆ. ಇಷ್ಟು ದೂರ ಓಡಿ 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 ಅವನನ್ನು ಹುಡುಕುವ, ಆ ಮೃಗವನ್ನು ಹುಡುಕುವ ಪ್ರಯತ್ನ ಮಾಡಿದರೂ ಸಿಕ್ಕಿಲ್ಲಲ್ಲ. ಈ ತರಹದ ಅಪಯಶಸ್ಸು ನಮ್ಮ ಜೀವನದಲ್ಲಿ ಬರುವುದಕ್ಕೆ ಕಾರಣ ಏನು ಅಂತ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂದು ಆಲದ ಮರದ ಕೆಳಗೆ ಕುಳಿತು. ಪಾಂಡವರು ಎಂದಿಗೂ ಹೀಗಾಗಿಲ್ಲಲ್ಲ ನಮಗೆ. ಸಣ್ಣ ವಿಷಯ ಇದು. ಎಷ್ಟೆಷ್ಟು ಮೃಗಗಳನ್ನ ಸುಲಭವಾಗಿ ಹಿಡಿಯುವಂಥವರಿಗೆ ಈ ಒಂದು ಸಣ್ಣ ಮೃಗವನ್ನ ಹಿಡಿಯೋದಕ್ಕೆ ಯಾಕೆ ಇವತ್ತಾಗ್ತಾ ಇಲ್ಲ? ಭೀಮಸೇನ ದೇವರು ಆ ಸೌಗಂಧಿಕ ಪುಷ್ಪಾದಿಗಳನ್ನು ತರುವ ಪ್ರಸಂಗದಲ್ಲಿ ಮಹಾಭಾರತ ಬಹಳ
ಸುದೀರ್ಘವಾಗಿ ವರ್ಣನೆ ಮಾಡಿದೆ. ಆ ಭಾಗಗಳನ್ನು ನಾವು ಹೆಚ್ಚು ಉಲ್ಲೇಖ ಮಾಡಿಲ್ಲ. ಎಂತೆಂತಹ ಘೋರವಾದ ಮೃಗಗಳು, ಜಿಂಕೆಗಳು, ಸಿಂಹಗಳೇನು, ಹುಲಿಗಳೇನು, ಆನೆಗಳೇನು ಎಲ್ಲವುಗಳನ್ನೂ ಕೂಡ ಸುಲಭವಾಗಿ ಸೆರೆ ಹಿಡಿದು ತಮಗೆ ಮಾರ್ಗದಲ್ಲಿ ಅಡ್ಡಿಯಾಗಿ ಬರುವುದನ್ನೆಲ್ಲವನ್ನೂ ದೂರ ಸರಿಸಿ, ಆ ತರಹದ ಅಲ್ಲಲ್ಲಿ ಬಿದ್ದ ಮೃಗಗಳು, ಸಿಂಹಗಳು, ಹುಲಿಗಳು, ಆನೆಗಳು ಇವರ ತೊಡೆಯ ಬಡಿತಕ್ಕೆ ಕೆಳಗುರುಳಿದ ಗಿಡಗಳನ್ನೇ ನೋಡಿಕೊಂಡು ಪ್ರಾಯ ಈ ಮಾರ್ಗದಲ್ಲಿ ಭೀಮಸೇನ ದೇವರು ಹೋಗಿರಬಹುದು ಅಂತ ಯುಧಿಷ್ಠಿರ ಹುಡುಕಿಕೊಂಡು ಹೋದ. ಭೀಮಸೇನ ದೇವರು ಹೋದದ್ದಕ್ಕೆ ಕುರುಹೇನು ಅಂದ್ರೆ, ಎಲ್ಲಿ ದೊಡ್ಡ ದೊಡ್ಡ ಗಗನಚುಂಬಿಯಾದ ಗಿಡಗಳೆಲ್ಲ ನೆಲವನ್ನ ಕಚ್ಚಿವೆ, ಅದು ಭೀಮಸೇನ ದೇವರು ನಡೆದ ದಾರಿ ಅಂತ. ಇಂತಹ ಮಹಾಪರಾಕ್ರಮಿಗಳಿಗೆ ಒಂದು ಮೃಗವನ್ನು ಹಿಡೀಲಿಕ್ಕೆ ಆಗಲಿಲ್ಲಲ್ಲ. ಇದರ ಹಿನ್ನೆಲೆಯಲ್ಲಿ ಏನ್ ತಪ್ಪಾಗಿದೆ ನಮ್ಮಲ್ಲಿ? ಅವರಲ್ಲಿ ಏನ್ ತಪ್ಪಾಗಿಲ್ಲ. ಆದ್ರೆ ಜೀವನದಲ್ಲಿ ಮನುಷ್ಯ ಏನಾದರೂ ಒಂದು ಅಪಯಶಸ್ಸಾದರೆ, ಒಂದು ತರಹದ ದುಃಖವನ್ನ ತಾನು ಎದುರಿಸಿದರೆ, ಹಾಗಾದ್ರೆ ಇದರ ಹಿನ್ನೆಲೆಯಲ್ಲಿ ನನ್ನಲ್ಲಿ ಏನು ಅಧರ್ಮ ನಡೆದಿದೆ, ಏನು ತಪ್ಪಾಗಿದೆ, ಯಾರ ಶಾಪ, ಯಾರ ಮನಸ್ಸಿಗೆ ತಾಪ ಆಗಿದೆ, ಯಾರ ಕೋಪಕ್ಕೆ ಹೀಗಾಗ್ತಾ ಇದೆ, ಇದರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನ ಮಾಡಬೇಕು ಅಂತ ಪಾಂಡವರು ತೋರಿಸ್ತಾ ಇದ್ದಾರೆ. ಯುಧಿಷ್ಠಿರ ಅಂದ, ಪ್ರಾರಬ್ಧ ಕರ್ಮಗಳು ಏನೇನೋ ಇರ್ತದೆ ಬಿಡಪ್ಪ, ಅದನ್ನೆಲ್ಲ ಹೇಗೆ ನಾವು ಹೇಳಲಿಕ್ಕಾಗತ್ತೆ ಎಂದ. ಭೀಮಸೇನ ದೇವರಂದ್ರು, ಏನಿಲ್ಲ, ಅವತ್ತೇನು ದ್ರೌಪದಿಯನ್ನ ದರದರ ಅಂತ ಸಭೆಯಲ್ಲಿ ಎಳೆದುಕೊಂಡು ಬಂದನಲ್ಲ ಅವನು, ದುರ್ಯೋಧನನ ದೂತ ದುಶ್ಯಾಸನ ಇವರೆಲ್ಲ ಎಳೆದು ತಂದ್ರಲ್ಲ, ಆ ಕ್ಷಣದಲ್ಲಿ ಅವರನ್ನ ತಗಣೆಯನ್ನ ಸವರಿದ ಹಾಗೆ ಭೂಮಿಯ ಮೇಲೆ ಸವರಿ ಬಿಡಬೇಕಾಗಿತ್ತು. ಅಣ್ಣನ ಮಾತು ಕೇಳಿ ಹೋಗ್ಲಿ ಬಿಡು ಪಾಪ ಅಂತ ಬಿಟ್ವಿ ಅಲ್ಲ, ಪ್ರಾಯ ಅದೇ ಒಂದು ಅಧರ್ಮದಿಂದ ಇವತ್ತು ನಮಗೆ ಈ ಮೃಗ ಸಿಕ್ಕಿರ್ಲಿಕ್ಕಿಲ್ಲ ಅಂತಾರೆ ಭೀಮಸೇನ ದೇವರು. ಅಂದ್ರೆ ತಿಳಿದುಕೊಳ್ಳಿ, ಘೋರವಾದಂತಹ ಅಪರಾಧವನ್ನು ಮಾಡಿದಾಗ, ದ್ರೌಪದಿ ಅಂದ್ರೆ ಸಾಕ್ಷಾತ್ ವೇದಾಭಿಮಾನಿನಿಯಾದ ಸಕಲ ಶಾಸ್ತ್ರಗಳ ಪ್ರತಿನಿಧಿಯಾದಂತಹ ವ್ಯಕ್ತಿ, ಅಂತಹ ವೇದಗಳಿಗೆ, ಶಾಸ್ತ್ರಗಳಿಗೆ, ಧರ್ಮಗಳಿಗೆ ದೊಡ್ಡದಾದಂತಹ ಆಘಾತವಾದಾಗ ಅದನ್ನು ಸಹನೆ ಮಾಡದೆ ತಕ್ಷಣದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾದದ್ದು ಕರ್ತವ್ಯ, ಅದನ್ನ ಮಾಡದೇ ಇರಬಾರದು ಅನ್ನುವುದು ಮಾತ್ರ ಭೀಮಸೇನ ದೇವರ ಮಾತಿನ ತಾತ್ಪರ್ಯವನ್ನು ನಾವು ಇಲ್ಲಿ ಕಾಣಬೇಕು. ಭೀಮಸೇನ ದೇವರು ಭಗವಂತವನ ಸಂಕಲ್ಪವನ್ನ ತಿಳಿದೇ ಅವತ್ತು ಬಿಟ್ಟದ್ದು ನಿಜ. ಆದರೆ ಈ ಹಿನ್ನೆಲೆಯಲ್ಲಿ ಅವರು ತಿಳಿಸ್ತಾ ಇರೋದು, ಆ ತರಹದ ವಿಶಿಷ್ಟ ಭಗವಂತನ ಆಜ್ಞೆ, ಹಿರಿಯರ ಆಜ್ಞೆ ಇಲ್ಲದೇ ಇದ್ದಾಗ ಅಧರ್ಮ ಏನೇ ನಡೆದರೂ ಕೂಡ ಅದನ್ನು ತಕ್ಷಣದಲ್ಲಿ ತಡೆಯಬೇಕು. ನಾನು ಪ್ರಾಯ ಅದನ್ನು ಅವತ್ತು ತಡೆಯಲಿಲ್ಲ, ಅದಕ್ಕೆ ಹೀಗಾಯಿತು. ಅರ್ಜುನ ಅಂತಾನೆ, ಹೌದು, ಕರ್ಣ ನಾನಾ ರೀತಿಯ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ. ಅಪತರಿಹಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ ಏಕಾಂಬರಾಪಿ ಅಥವಾ ವಿವಸ್ತ್ರ, ಒಂದೇ ಬಟ್ಟೆಯಲ್ಲಿದ್ದಾಳೆ, ಹೇಗೆ ಕರೆದುಕೊಂಡು ಬರಬೇಕು ಅಂತ ಕೇಳಿದರೆ ಆ ಪ್ರಾತಿಕಾಮಿ ಬಂದರು, ಅವಳಿಗೆ ಒಂದು ಬಟ್ಟೆ ಇದ್ದರೇನು, ಬಟ್ಟೆ ಇಲ್ಲದೆ ಇದ್ದರೇನು, ಎಳೆದುಕೊಂಡು ಬಾ ಅಂತಾನೆ ಕರ್ಣ. ಈ ತರಹದ ಅವಾಚ್ಯ ಶಬ್ದಗಳನ್ನು ನುಡಿದಾಗ ಕರ್ಣನಲ್ಲಿ ಪ್ರವೇಶ ಮಾಡಿದ ಆ ಸಹಸ್ರವರ್ಮ ಅಸುರ, ನರಕಾಸುರ ಕರ್ಣನಲ್ಲಿ ಪ್ರವೇಶ ಮಾಡಿದ್ದಾನೆ. ಆ ನರಕಾಸುರನ ಮಾತುಗಳಿವೆಲ್ಲ. ಇಂತಹ ದುಷ್ಟವಾದ ನುಡಿಗಳನ್ನು ಕರ್ಣ ಆಡಿದಾಗ ಅವನ ನಾಲಿಗೆಯನ್ನು ಕತ್ತರಿಸಿ ಅಲ್ಲಿಗೆ ಅವನ ಸಂಹಾರ ಮಾಡಬೇಕಾಗಿತ್ತು. ನಾನು ಮಾಡದೇ ಇದ್ದ ತಪ್ಪಿಗೆ ಇವತ್ತು ನಮಗೆ ಈ ಬ್ರಾಹ್ಮಣನ ರಕ್ಷಣೆ ಮಾಡುವ ಸಾಮರ್ಥ್ಯ ಬರ್ತಾ ಇಲ್ಲ ಅಂತ ಅರ್ಜುನ ಅಂತಾನೆ. ಅದರಂತೆ ಸಹದೇವ ಹೇಳ್ತಾನೆ, ಮೋಸದಿಂದ ಜೂಜಾಟದಲ್ಲಿ ಸೋಲಿಸಿದ ಶಕುನಿಯನ್ನ ಆ ಕ್ಷಣದಲ್ಲಿ ಸಂಹಾರ ಮಾಡಿ ಆ ಒಬ್ಬ ವಂಚಕನ ಕಾರಣಕ್ಕೆ ಕುಲನಾಶವಾಯಿತಲ್ಲ, ಧರ್ಮನಾಶ, ಕುಲನಾಶ, ಸಂಸ್ಕೃತಿಯ ನಾಶಕ್ಕೆ ಕಾರಣನಾದಂತಹ ಶಕುನಿಯನ್ನ, ಅಪಶಕುನನಾದ ಶಕುನಿ, ಅವನ ಸಂಹಾರ ಮಾಡಬೇಕಾಗಿತ್ತು, ಮಾಡದೇ ಇದ್ದ ತಪ್ಪಿಗೆ ಹೀಗಾಗಿದೆ ಅಂತ. ಯುಧಿಷ್ಠಿರನ ಸೂತ್ರಪ್ರಾಯವಾದ ಮಾತುಗಳಿಗೆ ಇವರೆಲ್ಲ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಸರಿ, ಅದು ಹಾಗಿರಲಿ. ಶರೀರ ಮಾಧ್ಯಂಕಲು ಧರ್ಮ ಸಾಧನಂ ಎಲ್ಲರಿಗೂ ನೀರಡಿಕೆಯಾಗಿ ಹೋಗಿದೆ. ಆಲೋಚನೆ ಮಾಡಿ, ನಾವು ಎಲ್ಲಿದ್ದೇವೆ ಅಂತ. ಇನ್ನೊಬ್ಬರನ್ನ ಯಾರೂ ನೋಡಬೇಡಿ, ನಮ್ಮನ್ನು ನಾವು ನೋಡಿಕೊಳ್ಳೋಣ. ಎಷ್ಟು ಜನ ಎಷ್ಟು ಪದಾರ್ಥಗಳನ್ನು ಕಳ್ಕೋತಾರೆ ದಿವಸ. ಕಳೆದೇ ಬಿಡ್ತ, ಅಯ್ಯೋ ಪಾಪ, ಇಲ್ಲೇ ಇಟ್ಟಿದ್ರ, ಅಲ್ಲಿ ಇಟ್ಟಿದ್ರ, ಇಷ್ಟು ಕೇಳಿದ್ರೆ ನಮ್ಮ ಕೆಲಸ ಮುಗಿದು. ಯಾರು ಹೀಗೆ ಓಡಿ 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 ಎಷ್ಟರ ಮಟ್ಟಿಗೆ ಇಂತಹ ಮಹಾನುಭಾವರಾದ ಮಹಾಪರಾಕ್ರಮಿಗಳಾದಂತಹ ಒಬ್ಬ ಸಾಮಾನ್ಯ ಕ್ಷತ್ರಿಯನಿಗೆ ಎಂತಹ ಬಲ ಇರ್ತದೆ. ಕ್ಷೌರ ಮಾಡುವ ಒಬ್ಬ ವ್ಯಕ್ತಿ ಸ್ವಲ್ಪ ತಲೆಗೆ
ಕತ್ತೆಯನ್ನ ಜೋರಾಗಿ ಹಚ್ಚಿದ್ದಕ್ಕೆ ರಾಜ ಅಯ್ಯೋ ಅಂತಂದನಂತೆ. ಆಗ ಅವನಂದ, ಏನು ರಾಜಾಧಿರಾಜರು, ಮಹಾಪರಾಕ್ರಮಿಗಳು, ವೀರಾಗ್ರಣಿಗಳು ಅಂತ ನಿಮ್ಮನ್ನೆಲ್ಲ ಬಂದಿ ಮಾಗದರು ಸ್ತೋತ್ರ ಮಾಡ್ತಾರೆ, ಇವನ್ ಸಣ್ಣ ಕತ್ತಿ ಹಚ್ಚಿದ್ದಕ್ಕೆ ಅಯ್ಯೋ ಅಂತೀರಲ್ಲ ಅಂದ. ಸರಿ ಅಂತ ಸುಮ್ಮನೆ ಇದ್ದ. ಮಾರನೇ ದಿವಸ ಕರೆಸಿದ ಅವನನ್ನು. ರಾಜ ಕಾಲಿಡು ಅಂದ. ಆ ಕ್ಷೌರಿಕನ ಕಾಲ ಮೇಲೆ ತನ್ನ ಕಾಲಿಟ್ಟ. ಒಂದು ಚೂಪಾದಂತಹ ಶೂಲ ಭರ್ಚಿ ಅದನ್ನು ತರಿಸಿದ. ಆ ಉಕ್ಕಿನ ಅತಿ ಚೂಪಾದ ಆಯುಧವನ್ನ ತರಿಸಿ ತನ್ನ ಕಾಲ ಮೇಲೆ ಜೋರಾಗಿ ಒತ್ತಿಕೊಂಡ. ತಾನೇ ಇನ್ನೊಬ್ರು ಹಾಕೋದು ಸುಲಭ, ತಾವೇ ಹಾಕೊಳ್ಳೋದು ಬಹಳ ಕಷ್ಟ. ಜೋರಾಗಿ ಹಾಕಿಕೊಂಡ್ರೆ ಇವನ ಕಾಲಿಗೆ ತೂತ ಹಾಕಿ ಅವನ ಕಾಲೊಳಗೆ ಹೋಗಿ ಅದು ಭೂಮಿಗೆ ಹೋಯ್ತು. ಶಂಖವಾದ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅವನು ಕ್ಷೌರಿಕ. ಇದೇನಿದು ಅಂತ. ರಾಜ ಮಾತ್ರ ನಗತಾ ಇದ್ದ. ಈಗ ಗೊತ್ತಾಯ್ತಲ್ಲ ಏನು ಶಕ್ತಿ ಇದೆ ಅಂತ. ಅಂದ್ರೆ ಯಾವ ಕಡೆಗೋ ಗಮನ ಇದ್ದಾಗ ಮನುಷ್ಯನಿಗೆ ಸಣ್ಣ ಆಘಾತವಾದರೂ ದೊಡ್ಡದಾಗ್ತದೆ. ಆದರೆ ನಿಜವಾದ ಬಲವನ್ನ ತೋರಿಸಬೇಕು ಅಂತ ನಿಂತರೆ ಆ ಬಲ ಕ್ಷತ್ರಿಯರಲ್ಲಿರ್ತದೆ. ಕ್ಷಾತ್ರ ರಕ್ತದಲ್ಲಿ ಅಂತಹ ವಿಶಿಷ್ಟವಾದಂತಹ ಬಲ ಇದೆ ಒಬ್ಬ ಸಾಮಾನ್ಯ ಕ್ಷತ್ರಿಯರಿಗೆ. ಇಂತಹ ಮಹಾನುಭಾವರು, ದೇವತೋತ್ತಮರು, ಕ್ಷತ್ರಿಯೋತ್ತಮರು, ಇವರಿಗೆ ತಮ್ಮ ದೇಹಕ್ಕೆ ಆಯಾಸವಾಗುವ ರೀತಿಯಲ್ಲಿ ನೀರಡಿಕೆಯಾಗಿ, ಭಾರೀ ನೀರಡಿಕೆಯಾಗಿ ಒದ್ದಾಡುವ ರೀತಿಯಲ್ಲಿ ಆ ಒಬ್ಬ ಬ್ರಾಹ್ಮಣನ ಒಂದು ಪಾತ್ರೆಯನ್ನು ಹುಡುಕುವುದಕ್ಕೋಸ್ಕರ ಇಷ್ಟು ಓಡಬೇಕಾದರೆ ಭಕ್ತರ ಮೇಲೆ, ಪ್ರಜೆಗಳ ಮೇಲೆ ಎಷ್ಟು ದಯೆ, ಎಷ್ಟು ಕಾರುಣ್ಯ, ಧರ್ಮದ ಸ್ಥಾಪನೆ. ಅದೊಂದು ಯಾವುದೋ ಪಾತ್ರೆ ಅಲ್ಲ, ಅದು ನೀರು ಕುಡಿಯೋ ಪಾತ್ರೆ ಅಲ್ಲ. ಇನ್ಯಾರದೋ ಚಹಾ ಕುಡಿಯೋ ಪಾತ್ರೆ, ಕಾಫಿ ಕುಡಿಯೋ ಪಾತ್ರೆ ಕಳೆದ್ರೆ ಇನ್ನಷ್ಟು ಅದನ್ನು ಹುಡುಕದೇ ಇದ್ರೆ ಒಳ್ಳೆಯದು. ಎದುರಿಗೆ ಕಂಡ್ರು ಎಲ್ಲಿ ಸಿಗಲಿಲ್ಲ ಬಿಡ್ರಿ, ಹುಡುಕಿದ್ವಿ ಅಂತ ಹೇಳಿದ್ರು ಏನು ಪಾಪ ಬರಲಿಕ್ಕಿಲ್ಲ ಅಂತ ಅನಿಸ್ತದೆ. ಆದರೆ ಇದು ಅಗ್ನಿಹೋತ್ರದ ಪಾತ್ರ. ಇದರಿಂದ ಅವನು ಯಜ್ಞಯಾಗಾದಿಗಳನ್ನು ಮಾಡಿದರೆ ಇಡೀ ದೇಶಕ್ಕೆ ಸುಭಿಕ್ಷೆ ಆಗ್ತದೆ. ಅಂತಹ ಶ್ರೇಷ್ಠವಾದಂತಹ ಯಜ್ಞ ಸಾಧನವಾದ, ಧರ್ಮ ಸಾಧನವಾದಂತಹ ಪಾತ್ರೆ ಅನ್ನೋದಕ್ಕಾಗಿ ಅಷ್ಟು ಕಳಕಳಿ, ನೀರಡಿಕೆಯಾಗಿದೆ, ಅಷ್ಟು ಓಡಿದ್ದಾರೆ. ಸಹದೇವ ಆಗ ನಕುಲನಿಗೆ ಹೇಳ್ತಾನೆ, ಇಲ್ಲಿ ದೊಡ್ಡ ಗಿಡ ಇದೆ, ಆ ಗಿಡ ಹತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಿಯಾದರೂ ಸರೋವರ, ನೀರು ಕಾಣಿಸ್ತದ ನೋಡು. ನೀರು ನೇರವಾಗಿ ಕಾಣದೇ ಇದ್ದರೂ ನೀರಿದ್ದರೆ ಮಾತ್ರ ಬೆಳೆಯಬಹುದಾದ ಗಿಡಗಳು ಕಾಣಬಹುದು. ಅಷ್ಟು ದಟ್ಟಾದ ಅರಣ್ಯ. ನೀರು ಕಂಡಿಲ್ಲ ಅಂತ ತಿಳಿದು ಬಿಡಬೇಡ. ನೀರಿದ್ದರೆ ಮಾತ್ರ ಬೆಳೆಯುವ ಗಿಡಗಳು ಕಂಡ್ರೂ ಅದರ ಪರಿಸರದಲ್ಲಿ ನೀರಿರ್ತದೆ ಅಂತ ತಿಳಿದು ಅಲ್ಲಿಂದ ನೀರು ತೆಗೆದುಕೊಂಡು ಬಾ. ಎಲ್ಲರೂ ಕೂಡುದು ಮೊದಲಿಗೆ ನೀರಡಿಕೆಯನ್ನು ಪರಿಹಾರ ಮಾಡಿಕೊಳ್ಳೋಣ, ಆಮೇಲೆ ಮತ್ತೆ ಮುಂದೆ ಹುಡುಕಬಹುದು ಅಂತ. ಏರಿದ್ದಾನೆ, ಗಿಡಗಳು ಕಂಡಿವೆ, ಇಲ್ಲಿ ನೀರಿರಬಹುದು ಅಂತ ಊಹಿಸಿದ. ಕೆಳಗಿಳಿದು ಹೋಗಿ ಅಲ್ಲಿನ್ನೇನು ನೀರು ಕುಡಿಯಬೇಕು, ನೀರು ತರಬೇಕು. ತರುವ ಮೊದಲು ಸ್ವಲ್ಪ ನೀರು ತಾನು ಕುಡಿದ್ರೆ ನೀರು ಅಲ್ಲಿಯವರೆಗೆ ಒಯ್ಯೋ ಶಕ್ತಿ ತನಗಿರುತ್ತದೆ, ಇಲ್ಲದಿದ್ರೆ ಒಯ್ಯೋದು ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನೀರಡಿಕೆಯಾಗಿದೆ. ಸ್ವಲ್ಪ ನೀರನ್ನು ತಾನು ಕುಡಿಯಬೇಕು ಅಂತ ಕೈಯಲ್ಲಿ ಎತ್ತಿಕೊಂಡಾಗ ಧ್ವನಿ ಕೇಳಿಸಿ. ಇಲ್ಲಿ ಕಂಡವರು ಮನಸ್ಸಿಗೆ ಬಂದಾಗೆ ಬಂದು ನೀರು ಕುಡಿಯೋ ಹಾಗಿಲ್ಲ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಾದರೆ ನೀರು ಕುಡಿಯಬೇಕು, ಇಲ್ಲದಿದ್ರೆ ಕುಡಿಯೋ ಹಾಗಿಲ್ಲ. ಆ ರೀತಿಯಾಗಿ ಹೇಳಿದರೂ ಕೇಳದೆ ನಕುಲ ನೀರನ್ನು ಕುಡಿಯಬೇಕು ಅಂತ ಹೊರಟಾಗ ಆ ಯಕ್ಷನ ಮಾಯೆಗೆ ಮೋಹಿತನಾಗಿ ನಕುಲ ಕೆಳಗುರುಳಿದ್ದ. ಸಹದೇವ ಹೋದ. ಯುಧಿಷ್ಠಿರ ಮತ್ತೆ ಕಳಿಸಿದ ಸಹದೇವನನ್ನು ನೋಡಿ ಏನಾಯಿತು ಅಂತ. ಅವನಿಗೂ ಹಾಗೆ ಆಗಿದೆ. ಅರ್ಜುನ ಹೋಗಿದ್ದಾನೆ. ಅರ್ಜುನನಿಗೂ ಅದೇ ಸ್ಥಿತಿ. ಅರ್ಜುನ ಸುಮ್ಮನೆ ಕೊಡಲಿಲ್ಲ. ಯಾರು ಕಾಣದೆ ನನ್ನ ಮೇಲೆ ಈ ರೀತಿ ಕರಾರುಗಳನ್ನು ಹಾಕಿ ಹೆದರಿಸುವವರು ಯಾರವರು? ಧೈರ್ಯ ಇದ್ದರೆ ಎದುರಿಗೆ ಬನ್ನಿ, ಬಾಣಗಳ ವೃಷ್ಟಿಯನ್ನು ಮಾಡಿ ಅವರನ್ನ ಇಲ್ಲಿಯೇ ಸಂಹಾರ ಮಾಡುತ್ತೇನೆ ಅಂತ ಗರ್ಜನೆ ಮಾಡಿದ್ದಾನೆ. ಕಾಣದೇ ಇದ್ರೂ ಅಡ್ಡಿ ಇಲ್ಲ. ಯಾವ ದಿಕ್ಕಿನಿಂದ ಧ್ವನಿ ಬಂದಿದೆ ತನ್ನ ಶಬ್ದವೇದಿ ವಿದ್ಯೆಯಿಂದ ಆ ದಿಕ್ಕಿಗೆ ಬಾಣಗಳ ವೃಷ್ಟಿಯನ್ನು ಮಾಡಿದ್ದಾನೆ. ಏನಾದರೂ ಏನು ಪ್ರಯೋಜನ ಆಗಲಿಲ್ಲ. ಅರ್ಜುನನನ್ನು ತನ್ನ ಮಾಯೆಯಿಂದ ಆ ಯಕ್ಷ ಕೆಳಗೆ ಉರುಳುವಂತೆ ಮಾಡಿದೆ. ಭೀಮಸೇನ ದೇವರಿಗೆ ಹೋಗಿ ನೋಡಿಕೊಂಡು ಬಾ ಅಂತ ಕಳಿಸಿದ ಯುಧಿಷ್ಠಿರ. ಯಾಕೆ ಇನ್ನು 3 ಬರ್ತಾ ಇಲ್ಲ, ನೀರೂ ಇಲ್ಲ, ಹೋದವರು ಬಂದಿಲ್ಲ ಅಂತ. ಭೀಮಸೇನ ದೇವರು ಬಂದಿದ್ದಾರೆ. ನೀರನ್ನು ಕುಡಿಯುವುದಕ್ಕೆ ಹೊರಟರು. ಅವರಿಗೂ ಇದೆ ಕರಾರು ಹಾಕಿದಾಗ ಭೀಮಸೇನ ದೇವರು ಕೂಡ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಲ್ಲ. ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಲ್ಲ, ಉತ್ತರ ಕೊಡ್ತೇನೆ ಅಂತ ಹೇಳಲಿಲ್ಲ ಇವರು. ಇದಕ್ಕೆ ಕಾರಣವನ್ನ ಹಿಂದೆ ನೀವು ತಿಳಿದಿದ್ದೀರಿ. ನಹುಷನ ಪ್ರಸಂಗದಲ್ಲಿ ವಿದ್ಯೋಪಜೀವನವನ್ನ ಮಾಡಬಾರದು. ನೀರು ಕುಡಿಯಬೇಕಾ? ಹಾಗಾದ್ರೆ ನಿನ್ನ ವಿದ್ಯೆಯನ್ನ ನನಗೆ ಕೊಡು.
ವಿದ್ಯೆಯನ್ನ ನೀನು ಕೊಟ್ಟರೆ ನೀರು ಕೊಡ್ತೇನೆ, ನಿನಗೆ ಜೀವನವನ್ನ ಕೊಡ್ತೇನೆ. ಬದುಕಬೇಕು ಅಂತ ಇಚ್ಛೆ ಇದೆ, ನೀರು ಕುಡಿಯಬೇಕು ಅಂತ ಅಪೇಕ್ಷೆ ಇದೆ ಅಂತಾದರೆ ನಿನ್ನೆ ವಿದ್ಯೆಯನ್ನು ಕೊಡಬೇಕು ಅಂದ್ರೆ ವಿದ್ಯೆಯನ್ನು ಕೊಡುವುದಿಲ್ಲ. ನನಗೆ ಗೊತ್ತಿಲ್ಲ, ಪ್ರಶ್ನೆಗಳಿಗೆ ಉತ್ತರ ಹೇಳು ಅಂದ್ರೆ 1000 ಪ್ರಶ್ನೆಗಳನ್ನು ಕೇಳಿದರೂ ಉತ್ತರಗಳನ್ನು ಹೇಳುವುದಕ್ಕೆ ಸಿದ್ಧ. ಆದರೆ ಬದುಕಿಗಾಗಿ, ನೀರಿಗಾಗಿ ವಿದ್ಯೆಯನ್ನ, ಬ್ರಹ್ಮವಿದ್ಯೆಯನ್ನ, ತತ್ವೋಪದೇಶಗಳನ್ನ ಮಾಡಿ ಅದನ್ನು ಮಾರಾಟ ಮಾಡಿಕೊಳ್ಳುವುದಕ್ಕೆ ನಾವು ನಿಂತಿಲ್ಲ, ವಿದ್ಯೋಪಜೀವನವನ್ನು ಮಾಡೋದಿಲ್ಲ ಅಂತ 4 ಜನ ವಿದ್ಯೋಪಜೀವನ ಮಾಡಬಾರದು ಅಂತನ್ನುವುದಕ್ಕೋಸ್ಕರ ಉತ್ತರವನ್ನು ಕೊಡಲಿಲ್ಲ. ಹಾಗೆ ಆ ಮಾಯೆಯಿಂದ ಸುಪ್ತರಾಗಿ ಮೂರ್ಛಿತರಾದಂತೆ, ಮೃತರಾದಂತೆ ಬಿದ್ದಿದ್ದಾರೆ. ಯುಧಿಷ್ಠಿರ ಸ್ವತಃ ತಾನೇ ಹೋಗಿ ನೋಡುತ್ತಾನೆ. ಈ ಶ್ರೀಮದಾಚಾರ್ಯರು ನಿರ್ಣಯವನ್ನು ನೀಡುತ್ತಾರೆ. ದೇವತೆಗಳಲ್ಲಿ 2 ತರಹದ ಬಲ ಇದೆ, ಒಂದು ದೈವ ಬಲ, ಒಂದು ಮಾನುಷ ಬಲ. ಸಹಜವಾಗಿ ಸ್ವಾಭಾವಿಕವಾಗಿ ಅವರಿಗಿರೋದು ದೈವ ಬಲ, ಅವರೆಲ್ಲ ದೇವತೆಗಳು. ಆ ದೈವ ಬಲದ ಬಗ್ಗೆ ಆಲೋಚನೆ ಮಾಡಿದರೆ ನಕುಲ ಸಹದೇವರಿಗಿಂತಲೂ ಈ ಯಮಧರ್ಮರಾಜನ ರೂಪದಲ್ಲಿರುವ, ಯಕ್ಷನ ರೂಪದಲ್ಲಿರುವ ಯಮಧರ್ಮನಿಗೆ ಬಲ ಹೆಚ್ಚಿರಬಹುದು. ಆದರೆ ಅರ್ಜುನ, ಭೀಮಸೇನ ಇವರಿಬ್ಬರಿಗೂ ಯಮಧರ್ಮರಾಜನಿಗಿಂತಲೂ, ಆ ಯಕ್ಷನ ವೇಷದಲ್ಲಿದ್ದ ಧರ್ಮರಾಜನಿಗಿಂತಲೂ ಅತ್ಯುತ್ತಮವಾದ ಬಲ ಇದೆ. ಮಹಾಬಲಶಾಲಿಗಳು, ಮಹಾಬಲಿಷ್ಠರು. ಭೀಮಸೇನ ದೇವರಂತೂ ಜೀವೋತ್ತಮರು. ಹೀಗಿರುವಾಗ ಆ ತಮ್ಮ ನೈಜವಾದ ದೈವ ಬಲದ ಅಭಿವ್ಯಕ್ತಿಯನ್ನ ಅವರು ಮಾಡಿಕೊಂಡಿದ್ದರೆ ಇವನೇನು ಮಾಡ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ಅವರು ತಮ್ಮ ಇಚ್ಛೆಯಿಂದ ಆ ದೈವ ಬಲವನ್ನ ವ್ಯಕ್ತ ಮಾಡಿಕೊಳ್ಳಲಿಲ್ಲ. ಮಾನುಷ ಬಲವನ್ನ ಮಾತ್ರ ಉಪಯೋಗಕ್ಕೆ ಇಟ್ಟುಕೊಂಡಿದ್ದಾರೆ. ದೈವ ಬಲ ಹಾಗೂ ಮಾನುಷ ಬಲಗಳಲ್ಲಿ ಯಕ್ಷ ತನ್ನ ದೈವ ಬಲವನ್ನು ಉಪಯೋಗಿಸಿದ. ಅದಕ್ಕೆ ಪ್ರತಿಯಾಗಿ ಇವರು ತಮ್ಮ ದೈವ ಬಲವನ್ನ ಎದುರಿಗಿಟ್ಟಿದ್ದರೆ ಅವನಿಗೇನು ಮಾಡ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಆದರೆ ದೈವ ಬಲದ ಅಭಿವ್ಯಕ್ತಿಯನ್ನ ಮಾಡದೆ ತಮ್ಮ ಮಾನುಷವಾದ ಬಲವನ್ನ ಮಾತ್ರ